ನಾನು ನಾಗಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ನಮ್ಮ ನೇರ ಸಂವಾದದಲ್ಲಿ ನಾವು ರವಿರಾಜ್ ಕಡ್ಲೆ ಅವರನ್ನ ಭೇಟಿಯಾಗಿ ಬಂದಿದ್ದೀವಿ. ನಮಸ್ಕಾರ ರವಿರಾಜ್ ಅವರೇ. ಈಗಾಗಲೇ ನೀವು ಏನು ಅಶ್ವಿನಿ ಧಾಮ ಅನ್ನುವಂಥದ್ದು ಒಂದು ಆಯುರ್ವೇದಿಕ್ ಒಂದು ಆಸ್ಪತ್ರೆಯನ್ನ ಮಾಡಿದ್ರಿ, ಅದು ಯಾವ ರೀತಿ ನಡೆಸ್ಕೊ ಬರ್ತಿದ್ರಿ, ಯಾಕೆ ಇದ್ರ ಬಗ್ಗೆ ನಿಮ್ಗೆ ಯಾಕೆ ಆಸಕ್ತಿ ಬಂತು, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಡ್ತೀರಾ? ಆಯುರ್ವೇದದಲ್ಲಿ ನಮ್ದು ಪರಂಪರೆ, ನಮ್ಮ ದೇಶದ ಪರಂಪರೆನೂ ಹೌದು, ನಮ್ಮ ಕುಟುಂಬದ ಪರಂಪರೆನೂ ಹೌದು. ನನ್ನ ಅಜ್ಜ ಮುತ್ತಜ್ಜ ಎಲ್ಲ ತುಂಬ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ದರು. ಆ ನಂತರ ನಾನು MBBS ಸೀಟ್ ಸಿಕ್ಕಿದ್ರು ಸಹ ಬಿಟ್ಟು ಆಯುರ್ವೇದವನ್ನೇ ಚಾಯ್ಸ್ ಮಾಡಿಕೊಂಡು 2008ನೇ ಇಸ್ವಿಯಿಂದ ಈ ಅಶ್ವಿನಿ ಧಾಮವನ್ನು ನಡೆಸ್ತಾ ಇದ್ದೇನೆ. ಅಶ್ವಿನಿ ಧಾಮವನ್ನು ನಡೆಸ್ತೀರಿ. ಈಗಾಗಲೇ ನಿಮ್ಮದು ಇದು ತಾಲೂಕಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ರಾಜ್ಯ ವ್ಯಾಪ್ತಿಯಲ್ಲಿ ನೀವು ಎಲ್ಲ ಕಡೆ ಈ ಒಂದು ಇದು ಇಲ್ಲಿಂದ ಈಗಾಗಲೇ ನಿಮ್ಗೆ ಜಿಲ್ಲಾ ವ್ಯಾಪ್ತಿಯಿಂದ ಆಗಿರ್ಬೋದು, ರಾಜ್ಯಕ್ಕೆ ಯಾವ ಎಲ್ಲ ದೇಶ ವಿದೇಶಗಳಿಂದ ಜನ ಬರ್ತಾರ ಇಲ್ಲಿ ಎಲ್ಲ ಕಡೆಯಿಂದ ನಮ್ಮ ಆಸ್ಪತ್ರೆ ಬರ್ತಾರೆ. ಯುರೋಪಿಂದ ಬರ್ತಾರೆ, ನಮ್ಮ ಬೆಂಗಳೂರು ಕಡೆಯಿಂದ, ಕರ್ನಾಟಕದಿಂದ, ದಿಲ್ಲಿಯಿಂದ, ಎಲ್ಲ ಕಡೆಯಿಂದ ನಮ್ಮ ಪೇಷಂಟ್ಸ್ ಬರ್ತಾರೆ. ಆದ್ರೆ ಆಯುರ್ವೇದಕ್ಕಾಗಿ ವಿಶೇಷವಾಗಿ ಎಲ್ಲೆಲ್ಲೆಲ್ಲೋ ಕಡಿಮೆ ಆಗಿಲ್ಲ ಕಾಯಿಲೆ ಅಂತ ಹೇಳ್ಕೊಂಡು ನಮ್ಮ ಇದೇ ಆಸ್ಪತ್ರೆಗೆ ಅಂತಾನೆ ಬರ್ಬೋದು. ಆದ್ರೆ ಎಲ್ಲರಿಗೂ ಗುಣಮುಖರಾಗಿರುವಂತದ್ದು ಒಂದು ಇದು ಇದೆ, ಏನು ಅದು ಸಣ್ಣ ನಿದರ್ಶನ ಇದೆ. ಮತ್ತೆ ಏನು ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ, ನೀವು ಯಾವ ಒಂದು ರಾಜಕೀಯ ವಲಯದಲ್ಲಿ, ನೀವಾಗಲೇ ಹೋರಾಟದ ವಿಷಯಕ್ಕೆ ಬಂದಾಗ ರಾಜಕೀಯ ವಲಯದಲ್ಲಿ ಯಾವ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದೀರಾ? ನಮ್ಮ ಪಕ್ಷ ಹೇಳುವಂತದ್ದೇ ಇಲ್ಲ. ನಮ್ಮ ಒಂದು ಐಡೆಂಟಿಟಿ ಏನಿತ್ತು ನಮ್ಮ ದೇಶದ ಜೊತೆ, ನಮ್ಮ ದೇಶ ಮತ್ತು ಧರ್ಮ ಇದೇ ನಮ್ಮ ಪಕ್ಷ. ದೇಶ ಮತ್ತು ಧರ್ಮವನ್ನು ಯಾವ್ದು ರಕ್ಷಣೆ ಮಾಡ್ತದೆಯೋ ಆ ಪಕ್ಷಕ್ಕೆ ನಾವು ಯಾವಾಗ, ಯಾಕೆಂದ್ರೆ ದೇಶ ಇರಬೇಕು, ಧರ್ಮ ಇರಬೇಕು, ಅದಕ್ಕಿಂತ ಮೇಲೆ ಯಾವ್ದು ಅಲ್ಲ. ಮತ್ತೆ ನಮ್ಮ ದೇಶದ ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಅದ್ಭುತವಾದಂತಹ ಸಂವಿಧಾನ ಕೊಟ್ಟಿದ್ದಾರೆ, ಅದೇ ನಮ್ಮ ದೇಶದ ಒಂದು ಇಂಟೆಗ್ರಿಟಿಯನ್ನ ಒಟ್ಟು ಮಾಡಿದೆ. ಹಾಗಾಗಿ ನಮಗೆ ಕಾನೂನು ಮತ್ತು ದೇಶ ಕಾನೂನು ಸಂವಿಧಾನಾತ್ಮಕವಾಗಿ ಸಂವಿಧಾನ ಅತ್ಯಂತ ಶ್ರೇಷ್ಠ. ಅದಕ್ಕಿಂತನೂ ಮೇಲಿನ ಧರ್ಮವೂ ಅಲ್ಲ ನಮಗೆ. ಕೆಲವೊಂದು ಜನ ಈಗಾಗಲೇ ಸಂವಿಧಾನದ ವಿಷಯಕ್ಕೆ ಬಂದಾಗ ಕೆಲವೊಂದು ಜನ ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅನ್ನುವಂಥದ್ದು ಪಕ್ಷ ಆಗಿರ್ತದೆ. ನೀವು ಸೇರುವಂಥದ್ದು ಎರಡು ಏನಾಗ್ತದೆ, ಎರಡು ದೋಣಿ ಮೇಲೆ ಕಾಲಿಟ್ಟಂತೆ. ಯಾಕಂದ್ರೆ ನೀವು ಸಂವಿಧಾನವೂ ಬೇಕು ಅಂತ ಹೇಳ್ತೀರಾ ಒಂದ್ ಕಡೆಗೆ, ಮತ್ತೊಂದ್ ಕಡೆ ನೋಡ್ರೆ ಅದು ನೀವು ಇದು ಬೆಂಬಲ ಮಾಡುವಂತ ಪಕ್ಷನೂ ಕೂಡ ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡುವಂತದ್ದು. ಯಾವ್ದು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ ಅಂತ ಹೇಳಲೇ ಇಲ್ಲ. ನಾವೇನ್ ಹೇಳಿದೇವೆ ಅಂತಂದ್ರೆ ದೇಶ ಮಾತ್ರ, ದೇಶ, ಕಾನೂನು, ಧರ್ಮ ಇದಿಷ್ಟು. ಧರ್ಮ ಅಂತ ಹೇಳಿದ್ರೆ ಯಾವುದೇ ಒಂದು ಜಾತಿ, ಯಾವುದೇ ಒಂದು ದೇವರನ್ನು ಪೂಜಿಸುವಂತಲ್ಲ. ಧರ್ಮ ಅಂತ ಹೇಳಿದ್ರೆ ಏನ್ ಗೊತ್ತುಂಟ, ಧಾರಣಾತ್ ಧರ್ಮ. ಎಲ್ಲ ಇಡೀ ಸಮಾಜವನ್ನ, ಇಡೀ ದೇಶವನ್ನು ಎತ್ತಿ ನಿಲ್ಲಿಸುವುದು ಯಾವುದು, ಅದು ಧರ್ಮ. ಆ ರೀತಿಯಾದ ಹೌದು, ನಮ್ಮ ಪರಂಪರೆಯಿಂದ ಬಂದಂಥದ್ದು. ನಮ್ಮ ದೇಶದಲ್ಲಿ ಏನು ಸಾವಿರಾರು ವರ್ಷಗಳಿಂದ ಏನ್ ನಡ್ಕೊ ಬಂದಿದೆ ಅದು ನಮ್ಮ ಧರ್ಮ. ಆಯ್ತು, ಇತ್ತೀಚಿನ ದಿನಗಳಲ್ಲಿ ಬಹಳ ಮಟ್ಟದ ನಿಮ್ಮದು ಒಂದು ಸಂಚಲನ ಮೂಡಿಸಿರುವಂತದ್ದು ಏನಂದ್ರೆ, ಈಗಾಗಲೇ ನೀವು DJ-ವನ್ನ ನಿಷೇಧ ಮಾಡಬೇಕು ಅನ್ನುವಂಥದ್ದು ನೀವು ಏನು ಕ್ರಾಂತಿಯನ್ನ ಸಾರಿದ್ರಿ. ಅದಕ್ಕೆ ಪೂರಕವಾಗಿ ಈಗಾಗಲೇ ನೋಡಿ ಬೇರೆ ಧರ್ಮದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ಕ್ರಿಸ್ಮಸ್ ಬರ್ತಾ ಇದೆ, ಮತ್ತೊಂದೆಲ್ಲ ಬರ್ತಾ ಇದೆ. ಈಗ ನಿಮ್ದು ಈಗ ನಮ್ಮ ಏನು ಗಣೇಶ ಚತುರ್ಥಿ ದಿನದ DJ ಮಾತ್ರ ವಿರೋಧನ, ಮತ್ತೆ ಬಾಕಿ ಇದು ಬರ್ತದಲ್ವಾ, ಈಗಾಗಲೇ ನಮ್ಮ ಕ್ರಿಸ್ಮಸ್ ಬರ್ತದೆ, ಈಗಾಗಲೇ DJ ಹಾಕುವಂಥದ್ದು. ನೀವು ರಾಜ್ಯ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ತಾಲೂಕಾ ವ್ಯಾಪ್ತಿಯಲ್ಲಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ನೀವು ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸಿ, ಇದ್ರ ಬಗ್ಗೆ ನೀವು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕು ನಮಗೆ. ನೋಡಿ, ಇದರಲ್ಲಿ ನಾನು ಶುರುನಲ್ಲಿ ಹೇಳ್ದಂಗೆ ಕಾನೂನು ಹೇಳುವಂತ, ಕಾನೂನಿನಲ್ಲಿ ಏನ್ ಹೇಳ್ತದೆ, ಯಾವುದೇ ಧರ್ಮವಾಗ್ಲಿ, ಲಿಂಗವಾಗಲಿ, ಜಾತಿ ಆಗಲಿ ಮೇಲೆ ಕಾನೂನು ಭೇದ ಭಾವವನ್ನು ಮಾಡುವುದಿಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಧರ್ಮದ ಒಂದು ಧರ್ಮ ಗ್ರಂಥ, ಅದರ ಒಂದು ಟೀಚಿಂಗ್ಸು ಮೈಕ್ ಹಾಕೊಂಡು ನೀವು ಗಲಾಟೆ ಮಾಡಿ ಅಂತ ಎಲ್ಲೂ ಹೇಳುವುದಿಲ್ಲ. ಕಾನೂನಿನ ಅಡಿಯಲ್ಲಿ ಏನು ನಡಿಬೇಕೋ ಅದು ಮಾತ್ರ ನಡಿಬೇಕು. ಧಾರ್ಮಿಕ ಆಚರಣೆಗಳು ಈಗ ಒಂದು 500 ವರ್ಷದ ಹಿಂದೆ ಯಾವುದೇ ಒಂದು ಧರ್ಮ ಇದ್ದಾಗ ಮೈಕ್ ಇತ್ತ? ಮೈಕು DJ ಬಂದದ್ದು ಇವಾಗ ಏನಾಗ್ತಿದೆ, ಅದರಿಂದಾಗಿ ಎಲ್ಲ ಮಕ್ಕಳಿಗೆ ತೊಂದ್ರೆ, ಎಲ್ಲ ಮುಂದಿನ ಭಾರತದ ಭವಿಷ್ಯ ಹೇಳುವಂತ ವಿದ್ಯಾರ್ಥಿಗಳಿಗೆ ತೊಂದ್ರೆ ಅಲ್ವಾ? ವಿದ್ಯಾರ್ಥಿಗಳು ಸರಿಯಾಗಿ ಓದದೇನೆ ಬರೇ ಈ ಹುಚ್ಚುಚ್ಚಾಗಿ ಈ ಮೈಕ್ ನಿಂದ ಹೋಗ್ಬಿಟ್ರೆ ಮುಂದೆ ಏನಾಗ್ತದೆ? ನಮ್ಮ ಧರ್ಮದ ಮೂಲ ಆಚರಣೆಗಳನ್ನೇ ನಾವು ಕಳ್ಕೊಳ್ತೇವೆ. ಅದಕ್ಕಾಗಿ ಜಾತಿ ಧರ್ಮದ ಚೌಕಟ್ಟಿನಲ್ಲಿ ನಮ್ಮ ಹೋರಾಟ ಇಲ್ಲ. ನಮ್ಮ ಹೋರಾಟ ಇರುವಂತಹದ್ದು ದೇಶದ ಒಳಿತಿಗಾಗಿ ಈ ಶಬ್ದ ಮಾಲಿನ್ಯ ಹೋಗ್ಬೇಕು. ಆಯ್ತು, ಈಗಾಗಲೇ ನೋಡಿ, ಬಾಕಿ ಧರ್ಮಗಳು ಕೆಲವೊಂದ್ಸರಿ ಬೆಳಿಗ್ಗಿನಿಂದ ಸಂಜೆವರೆಗೆ ಒಂದು 4-5 ಸಾರಿ
ಒಂದು ಶಬ್ದ ಮಾಲಿನ್ಯ ಮಾಡುವಂಥದ್ದು, ಕರ್ಕಶ ಶಬ್ದ ಮಾಲಿನ್ಯ ಮಾಡುವಂಥದ್ದೆಲ್ಲ ಮಾರ್ಕೆಟ್ನಲ್ಲಿ ಎಲ್ಲೋ ಒಂದು ಅವ್ರ ಧರ್ಮಕ್ಕೆ ಸೀಮಿತವಾಗಿ ನಡೀತದೆ. ಈಗಾಗಲೇ ಕೇಳುವಂಥದ್ದು ನೀವು ಕರ್ಕಶ ಶಬ್ದಕ್ಕೆ ಈಗಾಗಲೇ ನೀವು ಮೊದಲು ಹೇಳಿದ್ರಿ ಅದಕ್ಕೊಂದು ಹೃದಯಘಾತಕ ಆಗುವಂಥದ್ದು ಅದೆಲ್ಲ ಸಮಸ್ಯೆಗಳು ಉಲ್ಬಣ ಆಗ್ತದೆ ಅಂತ ಹೇಳಿದ್ರಿ. ಈಗಾಗಲೇ ಬಾಕಿ ಇವರೆಲ್ಲ ಅವ್ರದ್ದು ಕೂಡ ದಿನಕ್ಕೆ 4-5 ಸಾರಿ ಒಂದು ಮೈಕ್ ಹಾಕುವಂಥದ್ದು ಇದು ಶಬ್ದ ಅವ್ರಿಗೆ ಯಾಕೆ ವಿರೋಧ ಮಾಡೋದಿಲ್ಲ ತಾವು? ಇಲ್ಲ, ವಿರೋಧ ಮಾಡ್ತೇವಲ್ಲ ನಾವು. ಯಾರೇ ಶಬ್ದ ಮಾಲಿನ್ಯ ವಿರೋಧ ಮಾಡಿದಾಗ್ಲೂ ನಾವು ಈ ಜಾತಿಯವರು ಈ ಧರ್ಮದವರು ಅಂತ ಕೇಳುದಿಲ್ಲ. ಕಾನೂನಿನ ವಿರುದ್ಧ ನಮ್ಮ ಸೀಮಿತ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ವಾ, ಸಾಮಾನ್ಯ ವ್ಯಕ್ತಿಯಾಗಿ ನನಗೊಂದು ಕಾರ್ಯಕ್ಷೇತ್ರ ಉಂಟು, ಮತ್ತೆ ನಮಗೊಂದು ಲಿಮಿಟೇಷನ್ ಉಂಟು. ಅದರಿಂದ ಹೊರಗೋಗಿ ಎಲ್ಲಾ ಕಡೆ ಏನ್ ಮಾಡ್ಲಿಕ್ಕೆ ನನಗೆ ಏನ್ ಅಧಿಕಾರ? ಅಲ್ಲ, ನೀವು ಈಗಾಗಲೇ ಯಾವ್ದೋ ಪಕ್ಷದಿಂದ ರಾಜಕೀಯ ವಲಯದಿಂದ ಗುರುತಿಸಿಕೊಂಡು ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಆಗಿರ್ಬೋದು ದೇಶ ವ್ಯಾಪ್ತಿಯಲ್ಲಿ ರಾಜಕೀಯ ವಲಯದಲ್ಲಿ ನಾವು ಗುರುತಿಸ್ಕೊಳ್ಳಿಲ್ಲ. ಸಾಮಾಜಿಕವಾಗಿ ನೀವು ಹೋರಾಟಗಾರರಾಗಿ ಈಗಾಗಲೇ ನೀವು ರಾಜ್ಯ ವ್ಯಾಪ್ತಿಯಲ್ಲಿ ಆಗಿರ್ಬೋದು ದೇಶ ವ್ಯಾಪ್ತಿಯಲ್ಲಿ ಇದು ನಮ್ಗೆ ಎಲ್ಲರಿಗೂ ಇದು ಡಿಜೆ ಎಲ್ಲರಿಗೂ ಅನ್ವಯಿಸ್ಬೇಕು, ಯಾಕಂದ್ರೆ ನಿಷೇಧ ಎಲ್ಲರಿಗೂ ಅನ್ವಯಿಸ್ಬೇಕು ಅನ್ನುವಂಥದ್ದು ನೀವು ಆ ಕೂಗನ್ನ ಎಲ್ಲೂ ಹೇಳ್ತಿಲ್ಲ. ಯಾಕಂದ್ರೆ ಕುಮಟಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಜಿಲ್ಲಾ ವ್ಯಾಪ್ತಿಯಲ್ಲಿ ನೀವು ಇದನ್ನ ಸಂಚಲನ ಮೂಡಿಸಿದ್ರಿ, ತಾಲೂಕಾ ವ್ಯಾಪ್ತಿಯಲ್ಲಿ. ಹಾಗಾಗಿ ನಾವು ದೇಶ ವ್ಯಾಪ್ತಿಯಲ್ಲೂ ನಿಲ್ಲಿಸಬೇಕು, ರಾಜ್ಯ ವ್ಯಾಪ್ತಿಯಲ್ಲೂ ನಿಲ್ಲಿಸಬೇಕು, ಜಿಲ್ಲಾ ವ್ಯಾಪ್ತಿಯಲ್ಲಿ ಆ ಕೂಗನ್ನ ನಿಮ್ಮ ಹತ್ರ ಕೂಗನ್ನ ಈಗಾಗಲೇ ಎತ್ತಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದ ಬಗ್ಗೆ ಸಾಮಾಜಿಕ ಕಳಕಳಿ ಅಷ್ಟೇ ಅಲ್ಲ, ಇದು ದೇಶದ ಭವಿಷ್ಯದ ಕಳಕಳಿ. ಈಗ ನೋಡಿ, ಒಂದು ಗಣೇಶ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡ್ತೇವೆ. ನಾನು ಹಿಂದೂ ಧರ್ಮಕ್ಕೆ ಸೇರಿದವನು. ಈಗ ಬಾಕಿಯವರು ಹೋರಾಟ ಮಾಡೋಕ್ಕಿಂತನೂ ನನ್ನ ಮುಖ್ಯವಾದಂತ ಉದ್ದೇಶ ನಮ್ಮ ಹಿಂದೂ ಧರ್ಮದ ಮೌಲ್ಯಗಳನ್ನ ನಾವು ಕಳ್ಕೊಳ್ಬಾರ್ದು ಅಲ್ವಾ. ಈಗ ಗಣೇಶ ಮೂರ್ತಿ ಉಂಟು, ಶಾರದಾ ಮೂರ್ತಿ ಉಂಟು. ಶಾರದಾ ಮೂರ್ತಿ ಅಂದ್ರೆ ಅಮ್ಮನವರು ಸಾಕ್ಷಾತ್, ಕೃಷ್ಣ ಮೂರ್ತಿ ಅಂದ್ರೆ ಸಾಕಷ್ಟು ಪರಮಾತ್ಮ ಅಲ್ವಾ. ಅವನ ಮುಂದೆ, ಅವನ ಮೂರ್ತಿಯ ಮುಂದೆ ಸರಾಯಿ ಕುಡ್ಕೊಂಡು ಡಿಜೆ ಹಾಕೊಂಡು ಡಿಸ್ಕೆ ಕುಣಿಯೋದು ಇದು ಸರಿಯಾ? ಇದು ಸರಿಯಲ್ಲ. ಅದಕ್ಕಾಗಿ ನಮ್ಮ ಮೌಲ್ಯಗಳನ್ನ ನಾವು ಮೊದಲು ರಕ್ಷಣೆ ಮಾಡ್ಕೊಳ್ಬೇಕು, ಆಮೇಲೆ ಉಳಿದವರು ನಾವು ಮಾತಾಡ್ಬೋದು. ಅದಕ್ಕಾಗಿ ನಾನು ಒಂದು ಪ್ರಪ್ರಥಮವಾಗಿ ನಮ್ಮ ಆದ್ಯತೆ ಏನಂದ್ರೆ ನಮ್ಮ ಸಂವಿಧಾನದಲ್ಲಿರುವಂತಹ ಕಾನೂನು ಪ್ರಕಾರ ನಡೆಯಬೇಕು. ಅದರ ವಿರುದ್ಧ ಯಾವುದೇ ಧರ್ಮ ದೇಶ ಅದೆಲ್ಲ ಆಮೇಲೆ, ಧರ್ಮ ಮತ್ತೆ ಬಾಕಿ ಜಾತಿ ಎಲ್ಲ ಆಮೇಲೆ. ಈಗಾಗಲೇ ಸಂವಿಧಾನಾತ್ಮಕವಾಗಿ ಕಾನೂನೇ ಅವರಿಗೆ ಅನುಮತಿ ಕೊಟ್ಟಿರ್ತದೆ, ಯಾಕಂದ್ರೆ ಪರ್ಮಿಷನ್ ಇಲ್ಲದೆ ಯಾರು ಮಾಡೋದಿಲ್ಲ. ಈಗ ಪೊಲೀಸರದಾಗಿರ್ಬೋದು. ಆದ್ರೆ ನೀವು ಕಾನೂನನ್ನ ನೀವು ಸಂವಿಧಾನಾತ್ಮಕವಾಗಿ ನಡೀತಂತೆ ಕಾನೂನು ಮುರಿಯುವವರೆಗೂ ಅಲ್ಲೇ ಇರ್ತಾರಲ್ವಾ, ಅವ್ರ ವಿರುದ್ಧ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಕಾನೂನನ್ನು ಯಾರು ಮುರಿದಿದಾರೋ ಅವ್ರು ನಮಗೇನಾದ್ರು ನನ್ನ ಒಂದು ಗಮನಕ್ಕೆ ಬಂದ್ರೆ ನಾನು ಯಾವಾಗ್ಲೂ ಅದನ್ನ ವಿರೋಧ ಮಾಡ್ತೇನೆ. ನನ್ನ ಗಮನಕ್ಕೆ ಬರ್ಬೇಕು ಹೊರತಾಗಿ ಈಗ ಯಾರೋ ನೋಡಿ ಅಲ್ಲಿ ಎಲ್ಲೋ ನಡೀತದೆ ಬರ್ರಿ ಬಂದ್ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಈಗ ಒಂದು ಇಲ್ಲಿ ಒಬ್ಬ ಎಲ್ಲೋ ಧಾರವಾಡದಲ್ಲಿ ಒಂದ್ ಯಾರೋ ಡಿಜೆ ಹಾಕಿದ್ದಾರೆ, ಅವ್ರು ನಂಗೆ ಫೋನ್ ಮಾಡಿ ನಂಗೆ ಪೊಲೀಸಿಗೆ ನಾನು ಹೇಳ್ಬೇಕಾ? ಹಂಗಾಗುದಿಲ್ಲ. ಅಲ್ಲಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ಕೊಲೆ ನಡೆದಿರ್ತದೆ, ಆವಾಗೇನಾಗ್ತದೆ ಇಲ್ಲಿ ಕೂಡ ಹೋರಾಟಗಳು ನಡೀತದೆ. ಯಾಕಂದ್ರೆ ಯಾವ್ದೋ ರಾಜ್ಯದಲ್ಲಿ ಏನೋ ಒಂದು ಅಹಿತಕರ ಘಟನೆಗಳು ಸಂಭವಿಸಿದಾಗ ಈ ರಾಜ್ಯದಲ್ಲೂ ಕೂಡ ಹೋರಾಟ ನಡೆಯುವಂಥದ್ದು ಸಹಜ ಪ್ರಕ್ರಿಯೆ. ಆಗ ನೀವು ಮಾಧ್ಯಮ ಮುಖೇನ ಆಗಿರ್ಬೋದು, ನೀವು ಯಾವುದೇ ಪಕ್ಷದಿಂದ ಬೇಡ, ಯಾಕಂದ್ರೆ ಸಾಮಾಜಿಕ ಹೋರಾಟಗಾರರಾಗಿ ಡಿಜೆ ವಿರುದ್ಧ ಹೋರಾಟಗಾರರಾಗಿ ಕೂಡ ಅದನ್ನ ವಿರೋಧ ಮಾಡಬಹುದಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ದೇಶ ವ್ಯಾಪ್ತಿಯಲ್ಲಿ ಇದನ್ನ ಜಾರಿಕೃತ ಆಗಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಶಬ್ದ ಮಾಲಿನ್ಯದ ಕುರಿತು ನಮ್ಮ ಒಂದು ಆಸ್ಪತ್ರೆ, ನನ್ನ ತಂದೆ ತಾಯಿ, ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿ ನಮ್ ಗಮನಕ್ಕೆ ಬರ್ತಲ್ಲ ಅದರ ಕುರಿತು ನಾವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವ್ರಿಗೆ ಫಸ್ಟ್ ಏನ್ ಮಾಡ್ತಾರೆ, ಡಿಜೆ ಅಥವಾ ಯಾವ್ದೊಂದು ಶಬ್ದ ಮಾಲಿನ್ಯ ಮಾಡುವವರ ಹತ್ರ ನಾವು ಫೋನ್ ಮಾಡಿ ಮಾತಾಡ್ಕೊಳ್ತೇವೆ. ದಯವಿಟ್ಟು ತೊಂದರೆ ಆಗ್ತಿದೆ, ಸಣ್ಣ ಮಾಡಿ, ನಿಮ್ಮ ಕಾರ್ಯಕ್ರಮಕ್ಕೆ ಸೀಮಿತ ಆದಷ್ಟು ಮಾಡಿ ಅಂತ ಹೇಳ್ತೇವೆ. ಇಲ್ಲದಿದ್ರೆ ಇದಿಷ್ಟರಲ್ಲಿ ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ತೇವೆ. ಇನ್ನು ಹೊರಗಡೆ ಎಲ್ಲ ದೃಷ್ಟಿಯಿಂದ ನಾವು ನಮ್ಮ ಕೈಲಾದಷ್ಟು ಒಳ್ಳೆ ಜಾಗೃತಿಯನ್ನು ಮಾಡ್ತೇವೆ. ಹೊರತಾಗಿ ಹೋರಾಟ ಮಾಡ್ಲಿಕ್ಕೆ ನನಗೆ ವೈದ್ಯನಾಗಿ ನನಗೆ ಆದಂತ ಒಂದು ಲಿಮಿಟೇಷನ್, ಪರಿಮಿತಿ ಉಂಟು. ಆದರೆ ಈಗಾಗಲೇ ರವಿರಾಜ್ ಕಡ್ಲೆ ಅವರು ತಾಲೂಕಾ ವ್ಯಾಪ್ತಿಯಲ್ಲಿ ಡಿಜೆ ವಿರುದ್ಧ ಹೋರಾಟಗಾರರು, ಆಯ್ತಾ. ಈಗಾಗಲೇ ನಾವು ಹೇಳ್ತಿರುವಂತದ್ದು, ಈಗಾಗಲೇ ರವಿರಾಜ್ ಕಡ್ಲೆ ಅವರು ರಾಜಕಾರಣಿಯಾಗಿಯೋ ಅಥವಾ ಸಾಮಾಜಿಕ ಚಿಂತಕರೋ ಸಾಮಾಜಿಕ ಕಳಕಳಿನೋ ತಾವು ಯಾವ್ದ್ರಲ್ಲಿ ಗುರುತಿಸ್ಕೊಳ್ತೀವಿ? ಯಾಕಂದ್ರೆ ಜನರಿಗೆ ಯಾವ್ದ್ರಲ್ಲಿ ಇವರಿದ್ದಾರೆ ಅನ್ನೋದೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಅದು ತಾವು ಬಹಿರಂಗವಾಗಿ ವ್ಯಕ್ತಪಡಿಸ್ಬೇಕು. ಯಾಕಂತ ಕೇಳಿದ್ರೆ ನೀವು ಸಾಮಾಜಿಕ ಹೋರಾಟಗಾರರು, ಪರಿಸರ ಪ್ರೇಮಿಗಳು, ಬುದ್ಧಿಜೀವಿಗಳು, ಅದು ನೂರಾರು ತರದ ಹೆಸರುಗಳಿರ್ತಾವಲ್ವಾ, ಅದರಲ್ಲಿ ತಾವು ಯಾವ್ದನ್ನ ಆಸಕ್ತಿ ವಹಿಸಿರಿ, ಯಾವ್ದನ್ನ ಗುರುತಿಸ್ಕೊಳ್ಳೋದಕ್ಕೆ? ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ, ನನಗೆ ಒಂದೇ ಒಂದು ನನ್ನ ಜೀವನದಲ್ಲಿ ಅತ್ಯಂತ ಪ್ರೀತಿ ಅಂತ ಹೇಳಿ ನನ್ನ ದೇಶ, ನನ್ನ ಭಾರತ ದೇಶ. ಈ ಮಾತೃಭೂಮಿಯ ಸಲುವಾಗಿ, ಇದರ ಭವಿಷ್ಯದ ಸಲುವಾಗಿ, ಇದರ ಭವಿಷ್ಯ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಅಲ್ವಾ, ಮತ್ತು ನಮ್ಮ ಸಂವಿಧಾನ, ಇದೆರಡನ್ನು ನಾವು ರಕ್ಷಣೆ ಮಾಡಬೇಕು. ಸಂವಿಧಾನದಲ್ಲಿರುವಂತಹ ಕಾನೂನಿನ ವಿರುದ್ಧ ಯಾರು ಹೋಗ್ತಾರೋ ಅವರು ದೇಶಕ್ಕೆ ಒಳ್ಳೇದು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಆ ಕಾನೂನುಗಳೆಲ್ಲ ಮುಂದಿನ ದೇಶದ ಭವಿಷ್ಯಕ್ಕಾಗಿರ್ತವೆ. ಭವಿಷ್ಯ ಯಾರು ಅಂತ ಹೇಳಿ ಮಕ್ಕಳು.
ಅವರ ಮಕ್ಕಳ ಒಳಿತಿಗಾಗಿ ಈ ಶಬ್ದ ಮಾಲಿನ್ಯ ಒಳ್ಳೇದಲ್ಲ. ಅದಕ್ಕಾಗಿ ಇದಷ್ಟೇ, ನನ್ನ ಧರ್ಮ, ನನ್ನ ಭಕ್ತಿ, ನನ್ನ ಕೆಲಸ, ನನ್ನ ಒಂದು ಪರ್ಸನಲ್ ಐಡೆಂಟಿಟಿ ಎಲ್ಲದಕ್ಕೂ ನಾನು ಒಂದೇ ಒಂದು ಅಂತ ನನ್ನ ದೇಶಭಕ್ತಿ. ಅದು ನೀವು ದೇಶಭಕ್ತಿ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಈಗ ನೀವು ಬರೀ ಕೇವಲ ನೀವು ಶಬ್ದ ವಿರುದ್ಧ, ಮಾಲಿನ್ಯ ವಿರುದ್ಧ ಹೋರಾಟಗಾರರ, ಬಾಕಿ ಯಾವ್ದಂತ ನೀವು ಹೇಳಿಲ್ಲ. ಯಾಕಂತ ಕೇಳಿದ್ರೆ ನೀವು ಸಾಮಾಜಿಕ ಚಿಂತಕರ, ಸಾಮಾಜಿಕ ರಾಜಕಾರಣಿನ ಯಾವ್ದಂತ ನೀವು ಬಹಿರಂಗವಾಗಿ ವ್ಯಕ್ತಪಡಿಸಲಿಲ್ಲ, ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ನಾವು ಯಾವ್ದು ನಮ್ಮ ಪಕ್ಷನೂ ಹೇಳ್ತಾ ಇಲ್ಲ, ಬಿಡಿ, ನಿಮ್ದು ವೈಯಕ್ತಿಕ ಅದು ಆಯ್ತಾ. ಈಗ ನೀವು ಯಾವ್ದಂತ ಬಹಿರಂಗವಾಗಿ ಜನರಿಗೆ ಹೇಳಿದ್ರೆ, ಇವ್ರು ರವಿರಾಜ್ ಕಡ್ಲೆ ಅವರು ಯಾವ್ದ್ರಲ್ಲಿ ಸಕ್ರಿಯವಾಗಿದ್ದಾರೆ? ಬರೀ ಡಿಜೆ ವಿರುದ್ಧ ಹೋರಾಟಗಾರರ ಅದಕ್ಕಷ್ಟೇ ಸೀಮಿತನ? ತಾಲೂಕಾ ವ್ಯಾಪ್ತಿಯಲ್ಲಿ ಅಷ್ಟೇ ಸೀಮಿತನ? ರಾಜ್ಯ ವ್ಯಾಪ್ತಿಯಲ್ಲೂ ಪಸರಿಸಬಹುದಾ? ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯವ್ರು ಕೇಳ್ಬೋದು, ಜಿಲ್ಲೆಯವ್ರು ಕೇಳ್ಬೋದು, ನಮ್ದು ಇಲ್ಲೋ ಡಿಜೆ ಸಮಸ್ಯೆ ಇದೆ, ನಾವು ರವಿರಾಜ್ ಕಡ್ಲೆ ಅವರನ್ನ ಸಂಪರ್ಕಿಸಿದ್ರೆ ಅವರು ಹೋರಾಟಕ್ಕೆ ಕೈ ಜೋಡಿಸಬಹುದೇನೋ ಅನ್ನುವಂಥ ಅವರಿಗೆ ಒಂದು ಯಕ್ಷ ಪ್ರಶ್ನೆ ಇರ್ತದೆ. ಆ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಅಂತ್ಯ ಆಗ್ತದೆಯೋ ಇಲ್ಲ ಅಂದ್ಬಿಟ್ಟು ನೀವು ಅವ್ರ ಜೊತೆನೂ ಕೂಡ ಕೈ ಜೋಡಿಸುವಂತ ಕಾರ್ಯವನ್ನು ಮಾಡ್ತೀರೋ, ಅದನ್ನ ಜನರಿಗೆ ಬಹಿರಂಗವಾಗಿ ಹೇಳ್ಬೇಕು. ಯಾಕಂತ ಕೇಳಿದ್ರೆ ಒಬ್ಬರು ಹೋರಾಟಗಾರ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅದೇ ಸಮಸ್ಯೆಗಳು ಉಲ್ಬಣ ಆದಾಗ ಇಲ್ಲಿ ಹುಡುಕೊಂಡು ಬರುವಂತದ್ದು ಸಹಜ. ಆವಾಗ ನೀವೇನ್ ಹೇಳ್ತೀರಿ, ತಾಲೂಕಾ ವ್ಯಾಪ್ತಿಯಲ್ಲಿ ಸೀಮಿತವಾದ ಹೋರಾಟಗಾರರ, ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟವರ, ಇಲ್ಲಾಂದ್ರೆ ನೀವು ಅದ್ರ ಆಸಕ್ತಿ ಇದೆಯೋ ಇಲ್ಲ ಅಂತ ನಿಮ್ಮ ಬಹಿರಂಗವಾಗಿ ನೀವು ವ್ಯಕ್ತಪಡಿಸಿದ್ರೆ ಅದಕ್ಕೊಂದು ಬೆಲೆ ಬರ್ತದೆ. ಈ ವಿಚಾರದಲ್ಲಿ ನಾನು ನನ್ನ ಪರಿಮಿತಿಯನ್ನ ದಾಟಿ ದೊಡ್ಡ ರೀತಿಯ ಹೋರಾಟದಲ್ಲಿ ನನ್ನನ್ನು ಕೈ ಜೋಡಿಸ್ಲಿಕ್ಕೆ ನನಗೆ ಆಗುದಿಲ್ಲ. ಯಾಕೆಂದ್ರೆ ನಾನು ವೈದ್ಯನಾಗಿ ನನ್ನ ಕರ್ತವ್ಯ, ನನ್ನ ಸೇವೆಯನ್ನು ನಾನು ಮಾಡ್ಬೇಕು. ನಾನು 2 ಗೋಶಾಲೆ ನಡೆಸ್ತೇನೆ ಅಲ್ವಾ. ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ನನಗೆ ಬೇರೆ ಬೇರೆ ಎಷ್ಟೆಷ್ಟೋ ದೇಶಗಳಲ್ಲಿ ಅವಕಾಶ ಇದ್ರು ನಾನು ಇಲ್ಲೇ ನಮ್ಮ ದೇಶದಲ್ಲೇ ನಾನು ಉಳ್ಕೊಂಡೆ. ಬೇರೆ ಬೇರೆ ದೇಶದ ಜನನೇ ಇಲ್ಲಿ ಬರುವ ಮಾಡಿದೆ. ಪಾಶ್ಚಿಮಾತ್ಯವಾದಂತ ಒಂದು ಅಟ್ರಾಕ್ಷನ್ ನಾನು ಒಳಗಾಗ್ಲಿಲ್ಲ. ಅದಕ್ಕಾಗಿ ನಾನು ಬರೇ ನಮ್ಮ ದೇಶದ ಎಲ್ಲ ಬೇರೆ ಬೇರೆ ಔಷಧಿ ಗಿಡಮೂಲಿಕೆಗಳನ್ನ ನಾನು ಬೆಳೆಸಿದ್ದೇನೆ. ನಮ್ಮ ದೇಶದ ದೇಶಿ ತಳಿ ಆಕಳುಗಳನ್ನು ಬೆಳೆಸಿದ್ದೇನೆ. ನಮ್ಮ ದೇಶ ಅತ್ಯಂತ ಉತ್ತಮವಾದ ಕಾಯಕಲ್ಪ ಚಿಕಿತ್ಸೆ ಅಂತ ಹೇಳ್ಕೊಂಡು ಅದು ಎಲ್ಲೆಲ್ಲೂ ಇಲ್ಲ. ಇಡೀ ಭಾರತದಲ್ಲಿ, ಇಡೀ ಜಗತ್ನಲ್ಲಿ 3 ಕಡೆ ಇರುವಂತದ್ದು. ಅದನ್ನ ನಾನು ಸ್ವಾತಂತ್ರ್ಯ ನಂತರ ಇಲ್ಲಿ ಫಸ್ಟ್ ಟೈಮ್ ಮಾಡಿದ್ದೇನೆ. ಎಷ್ಟೋ ಜನ ಸಾಧು ಸಂತರು ಇಲ್ಲಿ ನಮ್ಮಲ್ಲಿ, ಈಗ ನೀವು ಕಣ್ಣಾರೆ ಕಂಡಿದ್ರಿ, ಇವರು ಒಬ್ಬರು ಸಾಧು ಸಂತರು ಇಲ್ಲಿದ್ರು. ಅವರಿಗೆಲ್ಲ ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ. ಇದಕ್ಕಿಂತ ಮತ್ತೆ ಹೆಚ್ಚೇನ್ ಮಾಡ್ಬೇಕು? ಬರೀ ಹೋರಾಟ ಅಂತ ಹೇಳಿದ್ರೆ ಜಾಗೃತಿ ಮಾಡೋದಾಗ್ಲಿ. ಅದಕ್ಕಾಗಿ ನಮ್ಮ ಐಡೆಂಟಿಟಿ ಏನು ಉಂಟಲ್ಲ, ಒಂದು ಐಡೆಂಟಿಟಿನೂ ಇರ್ತದೆ, ಇನ್ನೊಂದು ಲಿಮಿಟೇಷನ್ ಇರ್ತದೆ. ಮನುಷ್ಯರಿಗೆ ಬೆಳಿಬಹುದು 6 ಫುಟ್ ಎತ್ತರ ಬೆಳಿಬಹುದು ಅಲ್ವಾ. ಅಲ್ಲಲ್ಲ, ಈಗ ಅದಕ್ಕಾಗಿ ನಾವು ನನ್ನ ಪರಿಮಿತಿಯನ್ನು ನಾನು ಅರ್ಥಕೊಳ್ಬೇಕು. ಮತ್ತೆ ಸಂವಿಧಾನದಲ್ಲಿ ಏನು ಒಂದು ಲಿಮಿಟೇಷನ್ಸ್ ಉಂಟು. ನಿಮ್ಮ ಅಶ್ವಿನಿ ಧಾಮ ಅನ್ನುವಂಥದ್ದು ಈಗಾಗಲೇ ನೀವು ತಾಲೂಕಾ ವ್ಯಾಪ್ತಿಯಲ್ಲಿ ಆಯ್ತು, ಜಿಲ್ಲಾ ವ್ಯಾಪ್ತಿಯಲ್ಲಿ ಮತ್ತೆ ರಾಜ್ಯ ವ್ಯಾಪ್ತಿಯಲ್ಲಿ ಅದಕ್ಕೆ ಹೆಚ್ಚಿನದಾಗಿ ಶಾಖೆಯನ್ನಾಗಿರ್ಬೋದು, ಹೆಚ್ಚುವರಿ ಕೆಲಸ ಕೊಡುವುದನ್ನ, ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ವಹಿಸಿದ್ರ? ಇಲ್ಲ ಇಲ್ಲಿಗಷ್ಟೇ ಸೀಮಿತವಾಗಿ ನಾವು ಸೇವೆಯನ್ನ ಕೊಡ್ತೀವಿ, ಕುಮಟಾ ತಾಲೂಕಿಗಷ್ಟೇ ಸೀಮಿತವಾಗಿ ಯಾರಿಗಿಂದ ಬಂದರೂ ಕುಮಟಾ ತಾಲೂಕಲ್ಲಿ ಮಾತ್ರ ಸೇವೆಯನ್ನ ಕೊಡ್ತೀವಿ ಬಿಟ್ಟು ನಾವು ಜಿಲ್ಲಾ ವ್ಯಾಪ್ತಿಯಲ್ಲಿ ಶಾಖೆಯನ್ನ ಮಾಡೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಆಸಕ್ತಿಯನ್ನ ವಹಿಸಿದ್ದೀರಾ? ಇದಕ್ಕೆ ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆದ್ರೆ ನನ್ನ ಶಕ್ತಿ ಅಷ್ಟೊಂದು ಇಲ್ಲ ಅನಿಸ್ತದೆ ನನಗೆ. ನನ್ನ ಲಿಮಿಟ್ ಉಂಟಲ್ಲ, ಭಗವಂತ ನನಗೆ ಇಷ್ಟೇ ಶಕ್ತಿ ಕೊಟ್ಟಿದ್ದಾನೆ, ಇಷ್ಟೇ ಶಕ್ತಿಯನ್ನು ಕೊಟ್ಟಿರ್ತಾನೆ. ಆ ರೀತಿ ಏನಾದ್ರೂ ಆಗಿದ್ರು ಉಂಟಲ್ಲ, ದೇವರ ಆಶೀರ್ವಾದ ಬೇಕು. ಅವನೇ ಅವಕಾಶವನ್ನು ಎಬ್ಬಿಸ್ಕೊಡ್ಬೇಕು. ಅವನೇ ಅವಕಾಶವನ್ನು ತೆರೆದ್ರೆ ನಾವು ಅದಕ್ಕೆ ಹೋಗ್ಬೋದು. ಹೊರತಾಗಿ ನಾನಾಗಿ ಪ್ರಯತ್ನ ಉಂಟಲ್ಲ, ಇಲ್ಲಿ ಚೆನ್ನಾಗಿ ಮಾಡು, ನಮ್ಗೆ ಏನು ಒಂದು ಅವಕಾಶ ಸಿಕ್ಕಿದೆ, ದೇವ್ರು ಕೊಟ್ಟಿದ್ದಾನೆ. ಅಲ್ಲ, ಈಗಾಗಲೇ ದೇವರೇ ಇದನ್ನ ನಿಮ್ಗೆ ಈ ಹಂತಕ್ಕೆ ದೇವರೇ ತಂದಿರುವಂತದ್ದು. ಮತ್ತೆ ಮೇಲಂತೆ ತರಬೇಕಾದ್ರೆ ನಿಮ್ಮ ಪರಿಶ್ರಮ ಬೇಕು, ಎಫರ್ಟ್ ಬೇಕು, ಹೌದಾ? ಈಗಾಗಲೇ ನೀವು ಎಫರ್ಟ್ ಹಾಕಿದ್ರೆ ಯಾವುದನ್ನು ಅಸಾಧ್ಯ ಯಾವುದು ಇಲ್ಲ, ಹೌದಾ? ಈಗಾಗಲೇ ನೀವು ಕೂಡ ಉನ್ನತ ಸ್ಥಾನದಲ್ಲಿ ಇದ್ರಿ, ಅಸಾಧ್ಯವಾದದ್ದು ಯಾವುದನ್ನ ಸಾಧ್ಯವನ್ನ ಮಾಡಿ ಕಾಣಿಸಿದ್ರಿ. ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ರಾಜ್ಯ ವ್ಯಾಪ್ತಿಯಲ್ಲಿ ನೀವೊಂದು ಪ್ರಯತ್ನವನ್ನ ಮಾಡ್ಬೋದಲ್ಲ. ಯಾಕಂತ ಕೇಳಿದ್ರೆ ನೀವು ಹೆಚ್ಚುವರಿ ಒಂದು ಕೆಲಸಗಾರರಾಗಿರ್ಬೋದು, ಅದನ್ನು ನೀವು ಕೈ ಜೋಡಿಸಿದ್ರೆ ಈಗಾಗಲೇ ನಿಮ್ದು ಹಳೆಯ ಸೇವೆನೂ ಕೂಡ ನಿಮ್ಗೆ ಎಲ್ಲ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲ ಕಡೆಯಿಂದ ಬಂದಿದೆ. ಆದ್ರೆ ಆ ಒಂದು ಇದ್ರ ಮೇಲೆ ನೀವು ಹೆಚ್ಚಿನದಾಗಿ ಸೇವೆ ಬೇಕಾಗಿರ್ತದೆ ಜನರಿಗೆ. ಯಾಕಂತ ಕೇಳಿದ್ರೆ ಕುಮಟಾ ತಾಲೂಕಲ್ಲಿ ಅವ್ರು ಬಂದಷ್ಟು ಇದು ಇರ್ತದೆ. ಬಾಕಿ ನಾವು ಜಿಲ್ಲಾ ವ್ಯಾಪ್ತಿಯಲ್ಲಿ, ರಾಜ್ಯ ವ್ಯಾಪ್ತಿಯಲ್ಲಿ ಕೆಲವೊಂದು ಜನರಿಗೆ ಇಲ್ಲಿಯ ವಿಷಯಗಳು ಗೊತ್ತಿರುವುದಿಲ್ಲ. ಅದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ನೀವು ಮಾಡ್ಬೋದಲ್ಲ? ಜಾಗೃತಿ ಖಂಡಿತವಾಗೂ. ಇದು ನೋಡಿ, ಇದು ಭಗವಂತನ ಕೆಲಸ. ನಾನು ನಿಮ್ಗೆ ಒಂದು ಹೇಳ್ತೇನೆ, ಪಂಚಮಹಾಭೂತದಿಂದ ಆಗಿದೆ ಜಗತ್ತು ಅಲ್ವಾ. ಅದರಲ್ಲಿ ಶಬ್ದ ಹೇಳುವಂತ ಗುಣ ಆಕಾಶ ಮಹಾಭೂತಕ್ಕುಂಟು. ನಮ್ಮ ಇಡೀ ಜಗತ್ತು ಶುರುವಾದದ್ದೇ ತಾಯಿಯೇ ಆಕಾಶ. ದೇವರು ಎಲ್ಲಿರ್ತಾನೆ ಅಂದ್ರೆ ಆಕಾಶದಲ್ಲಿ ಇರ್ತಾನೆ. ಆಕಾಶವನ್ನ ಹೊಲಸು ಮಾಡುವಂತ ಒಂದು ಶಕ್ತಿ ಕೇವಲ ಶಬ್ದಕ್ಕುಂಟು. ಅದಕ್ಕಾಗಿ ಕೆಟ್ಟ ರೀತಿಯ ಶಬ್ದವನ್ನ ಯಾರು ಉದ್ಭವ ಮಾಡ್ತಾರೋ ಅವರು ಆಕಾಶವನ್ನು ಕೆಡಿಸ್ತಾರೆ, ದೇವರ ಮನೆಯನ್ನು ಹೊಲಸು ಮಾಡ್ತಾರೆ. ಅದಕ್ಕಾಗಿ ಒಳ್ಳೆಯ ಶಬ್ದ, ನಮ್ಮ ಧರ್ಮ ಏನ್ ಹೇಳ್ತಂದ್ರೆ ಓಂ ಶಾಂತಿ ಶಾಂತಿ ಶಾಂತಿ. ಅದು ಭಜನೆ ಇರ್ಲಿ, ಡಿಜೆ ಇರ್ಲಿ, ಯಾವುದೇ ಇರ್ಲಿ,
ಶಾಂತಿಗಿಂತನೂ ಮೌನಕ್ಕಿಂತನೂ ದೊಡ್ಡ ಪ್ರಾರ್ಥನೆ ಭಗವಂತನಿಗೆ ಯಾವುದು ಬೇಡ. ಈಗ ನಾವು ಕೆಲವೊಂದು ಕಡೆ ಕೇಳ್ಪಡ್ತೀವಿ, ಈಗಾಗಲೇ ನೋಡಿ, ಈಗಾಗಲೇ ನಮ್ಮ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ, ಒಂದು ಪೂಜೆ ಪುರಸ್ಕಾರಗಳು ನಡಿಬೇಕಾದ್ರೆ ಅಲ್ಲಿ ಶಬ್ದ ಬೇಕಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಹೆರಗಿನ ಕೆಟ್ಟ ಯಾವುದು ಶಬ್ದಗಳು ನಮ್ಮ ಕಿವಿಲಿ ಬೀಳಬಾರ್ದು ಆ ಸಮಯದಲ್ಲಿ. ಮತ್ತೆ ದೇವ್ರ ಕಿವಿಲಿ ಬಿದ್ದರೂ ಕೂಡ ಅದು ಆ ಒಂದು ಸಮಯ ಅವ್ರಿಗೆ ಮುಟ್ಟೋದಿಲ್ಲ ಅಂತ ಒಂದು ಗಾದೆ ಮಾತಿದೆ ನಮ್ಮ ಧರ್ಮದಲ್ಲಿ. ಯಾಕಂತ ಕೇಳಿದ್ರೆ ಈಗ ನೋಡಿ ಮಹಾಪೂಜೆಯ ಸಮಯದಲ್ಲಿ ಶಬ್ದ ಯಾಕೆ ಮಾಡ್ತಾರೆ ಕೇಳಿದ್ರೆ ಹೆರಗಿನಿಂದ ಬಂದಂತ ಕೆಟ್ಟ ಶಬ್ದಗಳು, ಅವಾಜ್ಯ ಶಬ್ದಗಳು ಯಾರಿಗೂ ಕೇಳಿಸ್ಬಾರ್ದು, ದೇವರಿಗೂ ಕೇಳಿಸ್ಬಾರ್ದು. ಆ ಒಂದು ಸಮಯ ಮಾತ್ರ ದೇವರಿಗೆ ಮುಡ್ತದೆ ಅಂತ ಹೇಳ್ತೀರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಭಗವಂತನಿಗೆ ಕಿವಿ ಎಲ್ಲ ಕಡೆನೂ ಉಂಟು. ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನು ನಮ್ಮ ಕಿವಿಯ ಮೂಲಕ ಅವನು ಕೇಳ್ತಾನೆ ಅಲ್ವಾ. ಅದಕ್ಕಾಗಿ ಅವನ ಕಿವಿ ಎಲ್ಲ ಕಡೆ, ಅವನಿಗೆ ಕೇಳ್ತಿದ್ದದ್ದು ಯಾವುದೂ ಇಲ್ಲ. ನಾವು ಉಂಟು ಮಾಡುವಂತ ಶಬ್ದ ಇನ್ನೊಬ್ನು ಯಾರೋ ಒಂದು ಮೌನವಾಗಿ ಏನೋ ಒಂದು ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾನೆ, ಅವನಿಗೆ ಭಂಗ ಮಾಡಬಾರ್ದಲ್ಲ. ಅವನು ಸಹ ಭಗವಂತನ ಸೇವೆನೆ ಮಾಡ್ತಾ ಇರ್ತಾನೆ. ಒಂದು ಮಗು ಓದ್ತಾ ಇರ್ತದೆ, ಅದು ದೇವರ ಸೇವೆ ಮಾಡ್ತಾ ಇರ್ತದೆ. ಜ್ಞಾನದೇವಿಯಾದಂತ ಸರಸ್ವತಿ ಪೂಜೆಯನ್ನು ಮಾಡ್ತಾ ಇರ್ತದೆ, ಓದ್ತಾ ಇರ್ತದೆ. ಇನ್ನೊಬ್ಬ ಏನೋ ಕೂಲಿ ಮಾಡ್ತಾ ಇರ್ತಾನೆ, ಮತ್ತೊಬ್ಬ ನಿದ್ದೆ ಮಾಡಿರ್ತಾನೆ. ಸೊ ನಾವು ನಮ್ಮ ಪೂಜೆಗೆ ನಾನು ಶಬ್ದ ಮಾಡಿ ನಂದೇನೋ ಸಾಧಿಸ್ತೇನೆ ಹೇಳುವಂತದ್ದು ಇನ್ನೊಬ್ಬನ ಒಂದು ಹಕ್ಕನ್ನು ಕಸ್ಕೊಂಡಂಗಾಗುತ್ತೆ. ಈಗ ಅದರ ಸಲುವಾಗಿ ಶಬ್ದ ಮಾಡಿದ್ರು ಸಹ ನಮ್ಮ ಒಂದು ಪರಿಸರಕ್ಕೆ ಸೀಮಿತವಾಗಷ್ಟೇ ಮಾಡಬೇಕು. ಶಬ್ದ ಮಾಲಿನ್ಯದಿಂದ ಯಾವುದೇ ಅವಾಜ್ಯ ಶಬ್ದಗಳ ಬಳಕೆ ಆಗೋದಿಲ್ಲ. ಆದರೆ ಇಲ್ಲಿ ಅವಾಜ್ಯ ಶಬ್ದಗಳು ಬಳಕೆ ಆಗಿದ್ದಂಗೆ ಅದಕ್ಕೆ ಶಬ್ದ ಮಾಡುವಂಥ ನಮ್ದು ಹಿಂದೂವಿನ ಧರ್ಮದಲ್ಲಿ ಅದಕ್ಕೆ ಒಂದು ಇದು ಉಂಟು. ಯಾಕಂದ್ರೆ ಮೊದಲಿನೂ ಕೂಡ ಶಬ್ದ ಮಾಡಿ ಪೂಜೆ ಮಾಡುವಂಥದ್ದು ಮೊದಲಿನ ವಾಡಿಕೆ ಉಂಟು. ಯಾಕೆ ಕೇಳಿದರೆ ಅದಕ್ಕೆ, ಯಾಕಂದ್ರೆ ಅಲ್ಲಿ ಅವಾಜ್ಯ ಶಬ್ದಗಳು, ಕೆಟ್ಟ ಕೆಟ್ಟ ಶಬ್ದಗಳು, ಮತ್ತೆ ಬೇರೆ ಬೇರೆಯವ್ರದ್ದು ಯಾವುದು ಅವರಿಗೆ ಅಲ್ಲಿವರೆಗೂ ಕೇಳಬಾರ್ದು ಮತ್ತು ದೇವರಿಗೂ ಕೇಳಬಾರ್ದು ಅನ್ನುವಂಥದ್ದು ನಾವು ಕೇಳ್ತಾ ಬಂದಿರುವಂಥದ್ದು ವಾಡಿಕೆಯಲ್ಲಿ ಹಿಂದೂ ಧರ್ಮದಲ್ಲಿ ಇರುವಂಥದ್ದು. ಈಗ ನಿಮ್ಗೆ ಇದಕ್ಕೆ ಒಂದು ಸ್ಪಷ್ಟ ಉತ್ತರ ಕೊಡ್ತೀನಿ. ನಮ್ಮ ವಾಡಿಕೆಯಲ್ಲಿ ಯಾವಾಗ ಮೈಕ್ ಇತ್ತ? ಮೈಕನ್ನು ಕಂಡಿಡ್ದದ್ದು ಯಾವಾಗ? ಮೈಕಲ್ಲ, ನಾವು ಮೊದಲೇ ಭಜನೆ ಮಾಡ್ತಿದ್ರು. ತಾಳ ಇತ್ತು, ನಾವು ಶಬ್ದ ಮಾಡ್ತಿದ್ವಿ. ಇವಾಗ್ಲೂ ಮಾಡ್ಲಿ. ಅವಾಗ ಒಂದು ತಾಳ ಬಿಟ್ರೆ ಈ ಸಲ 1000 ತಾಳ ಹಾಕೊಂಡ್ ಮಾಡ್ಲಿ. ಆದ್ರೆ ಪಟಾಕಿ ಹೊಡಿಯುವುದು ಮೈಕ್ ಮುಂದೆ ಹೊಡೆಯುವಂತ ಪ್ರಸಂಗ ಬಂದದ್ದು ಈಗ. ಅದಕ್ಕಾಗಿ ತಾಳಕ್ಕೆ, ಡೋಲಿಗೆ, ಭಜನೆಗೆ, ಜೌಟೆಗೆ ಇದಕ್ಕೆಲ್ಲ ನಮ್ದು ಯಾವ್ದು ತಕರಾರಿಲ್ಲ, ಬೇಕಾದಷ್ಟು ಮಾಡ್ಲಿ. ಆದ್ರೆ ಪಾಶ್ಚಿಮಾತ್ಯರಿಂದ ಬಂದಂತ ಡಿಜೆ ಉಂಟಲ್ಲ, ಮೈಕ್ ಹಚ್ಚುದು. ಈಗ ನಾನು ಒಂದು ಚೌತಿ ದಿವಸ ನಾನು ಗಣಪತಿ ಪೂಜೆ ಮಾಡ್ತಾ ಇರ್ತೇನೆ, ಇನ್ನೊಬ್ಬ ಹೋಗ್ಕೊಂಡು ಮತ್ತೆ ಯಾವ್ದೋ ಒಂದು ಈಶ್ವರದೋ ದುರ್ಗೆದೋ ಭಜನೆ ಹಾಕ್ತಾನೆ. ಅವಾಗ ನನ್ನ ಕಾನ್ಸಂಟ್ರೇಷನ್ ತಪ್ಪೋಗ್ತಲ್ಲ. ಹೀಗಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಅವರ ಪರಿಸರಕ್ಕೆ ಬೇಕಾದಷ್ಟು ಹಾಕೊಳ್ಳೋದು, ನಮಗ್ ಬೇಕಾದದ್ದು ನಾವು ಹಾಕೊಳ್ತೇವೆ. ಈಗಾಗಲೇ ನೀವು ನೋಡಿ ಅನ್ಯ ಧರ್ಮದವರು ಇದೇ ರೀತಿ ಮುಂದುವರೆದ್ರೆ ಅವರು ಇದನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲ ಧರ್ಮದವರು ನಾವು ಧರ್ಮ ಜಾತಿಗಳು ಅಂತಂದಿಲ್ಲ. ನಾನು ಹೇಳಿದೆ ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಕಾನೂನು. ಆಯ್ತು. ಈಗಾಗಲೇ ನಿಮ್ಮದು ಏನು ನಿಮ್ಮ ಮೇಲೆ ಒಂದು ಹಲ್ಲೆ ನಡೆದಿತ್ತು, ಮಾರಣಾಂತಿಕವಾದ ಹಲ್ಲೆಯನ್ನು ನಡೆದಿತ್ತು. ಆಗ ಈಗಾಗಲೇ ನೀವು ಅದು ಯಾವ ರೀತಿ ತನಿಖಾ ಹಂತದಲ್ಲಿ, ಯಾಕಂದ್ರೆ ನೀವು ನಾವು ಕರೆ ಮಾಡಿದವಾಗ ಹೇಳಿದ್ರಿ ನಾವು 50 ಜನರ ಮೇಲೆ ಪ್ರಕರಣವನ್ನು ದಾಖಲೆಯನ್ನು ಮಾಡಿದ್ದೀವಿ, ಅದು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇವೆ. ಈಗಾಗಲೇ ಆ ಡಿಜೆ ಏನಿತ್ತಲ್ಲ, ಆ ಡಿಜೆ ಅನ್ನ ಪೊಲೀಸರು ಸೀಸ್ ಮಾಡಿ ಅದಕ್ಕೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಹಾಕಿ ಈಗಾಗಲೇ ಇದು ಬಂದಿದೆ, ಜಜ್ಮೆಂಟ್ ಬಂದಿದೆ. ಜಜ್ಮೆಂಟ್ ಬಂದು ಅವರು ತಾವು ಹಾಕಿದ್ದ ತಪ್ಪನ್ನ ಒಪ್ಪಿಕೊಂಡು ದಂಡ ಕಟ್ಟಿದ್ದಾರೆ ಡಿಜೆ ಕೇಸ್. ಇನ್ನು ಹಲ್ಲೆ ಇದು ದೂರು ಮತ್ತೆ ಪ್ರತಿ ದೂರು ಆಗಿತ್ತು. ಅದೀಗ ವಿಚಾರಣೆಯ ಒಂದು ಇದನ್ನ ಪೊಲೀಸರು ಮುಗಿಸಿದ್ದಾರೆ ಅಂದ್ಕೊಂಡಿದ್ದೇನೆ, ನಮ್ಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ನಮ್ಗೆ ಅವರಿಗೆ ಯಾವ್ದು ಕಮ್ಯುನಿಕೇಶನ್ ಇಲ್ಲ. ಇನ್ನು ನ್ಯಾಯಾಲಯದಿಂದ ನಮ್ಗೆ ಏನಾದ್ರು ಸಮನ್ಸ್ ಬಂದಾಗಲೇ ಗೊತ್ತಾಗುತ್ತೆ. ಇವಾಗ ಸತ್ಯ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಆಯ್ತು. ಈಗಾಗಲೇ ನೀವು ಮನವಿಯನ್ನ ಮಾಡ್ಕೊಂಡಿದ್ರಿ, ಆ ಸ್ಥಳಕ್ಕೆ ಧಾವಿಸಿದಾಗ ನೀವು ಏನಾದ್ರೂ ಪೊಲೀಸಿನ ಒಂದು ಭದ್ರತೆ ಮೇಲೆ ಹೋಗಿದ್ರ, ವಿತೌಟ್ ಭದ್ರತೆ ಮೇಲೆ ಹೋಗಿದ್ರಿ? ಅದರಲ್ಲಿ ನಾವು ಆ ಜಾಗಕ್ಕೆ ನಾವು ಹೋಗಿದ್ದೆ ಮುಂಚಿನ ದಿವಸ ಒಂದು ಕೇಸ್ ಮಾಡಿದ್ರಲ್ಲ, ನಾವು ಒಂದು ದೂರನ್ನು ಕೊಟ್ಟಿದ್ವಿ, ಡಿಜೆ ಉಪಯೋಗಿಸಿದ್ದಾರೆ ಕಾನೂನಿಗೆ ವಿರುದ್ಧವಾಗಿ ಅಂತೇಳಿ. ಆ ಕೇಸನ್ನ ದಾಖಲು ಮಾಡಿ ಪೊಲೀಸರೇ ನಮ್ಮನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು ಪಂಚನಾಮೆಗೆ. ಪೊಲೀಸರು ಸ್ವತಃ ಪೊಲೀಸರ ಜೊತೆಯಲ್ಲಿ ನಾವು ಅವ್ರ ಹಿಂದೆ ಹೋದದ್ದು ಪಂಚನಾಮೆ ಸಲುವಾಗಿ, ಕಾನೂನಿನ ಪ್ರಕ್ರಿಯೆ ಸಲುವಾಗಿ. ಅದನ್ನು ಪೊಲೀಸರು ಸ್ಪಷ್ಟವಾಗಿ ಮಾಡಿದ್ದಾರೆ. ಆದ್ರೆ ಇದು ನಿಮ್ಮ ಲೆಕ್ಕದಲ್ಲಿ ಪೊಲೀಸರ ವೈಫಲ್ಯತೆ ಅಂತಿರೋ, ಇಲ್ಲ ಬಿಟ್ರೆ ಈಗಾಗಲೇ ಭದ್ರತೆ ಕೊರತೆ ಇತ್ತು ಆ ಜಾಗದಲ್ಲಿ. ಯಾಕಂದ್ರೆ ನೀವು ಮನವಿ ಕೊಟ್ಟವರಲ್ವಾ, ಈಗ ನೀವು ಭದ್ರತೆ ತಗೊಂಡು ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಅವರು ಭದ್ರತೆ ಲೋಪ ಅದ್ರಲ್ಲಿ ಎದ್ದು ಕಾಣ್ತಾ ಇತ್ತ, ಇಲ್ಲ ಬಿಟ್ರೆ ಅವ್ರ ಭದ್ರತೆಗೆ ಮೀರಿ ಹೆಚ್ಚಿನದಾಗಿ ಜನ ಇಲ್ಲ ಅದ್ರಲ್ಲಿ. ಇವಾಗ ಏನಾಗಿದೆ ಗೊತ್ತುಂಟಾ, ಇವಾಗ ಅದ್ರ ಒಂದು ತನಿಖೆ ಸಂಪೂರ್ಣವಾಗಿ ಮುಗಿಲಿಲ್ಲ.
ಅದ್ರ ಸಲುವಾಗಿ ನಾವು ಎಲ್ಲ ವಿವರಣೆಗಳನ್ನ ಏನೇನು ಪೊಲೀಸರು ನಮ್ಗ ಹತ್ರ ಕೇಳಿದ್ದಾರೆ ಅದನ್ನೆಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ನಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ನಾನು ಇವಾಗ ಇದು ಕಮೆಂಟ್ ಮಾಡೋದು ಸರಿಯಾಗುದಿಲ್ಲ. ಅದು ಕಮೆಂಟ್ ಮಾಡೋದು ಸರಿ ಆಗುದಿಲ್ಲ. ಅದಕ್ಕಾಗಿ ಅಲ್ಲ, ನೀವು ಕಮೆಂಟ್ ಮಾಡೋದು ಸರಿ ಆಗುದಿಲ್ಲ. ಹೋಯ್ತು, ಈಗಾಗಲೇ ಅವರು ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ ಮತ್ತು ದಂಡವನ್ನು ತುಂಬಿದ್ದಾರೆ. ಕ್ಷಮೆಯನ್ನು ಯಾಚನೆ ಮಾಡಲಿಲ್ಲ, ದಂಡವನ್ನು ತುಂಬಿದ್ದಾರೆ. ಡಿಜೆ ಉಪಯೋಗಿಸೋದಕ್ಕೆ ನಮ್ಮ ಮೇಲೆ ಹಲ್ಲೆ ಆದದ್ದಕ್ಕೆ ಇನ್ನು ಸಹ ತನಿಖೆ ಸಂಪೂರ್ಣವಾಗಿ ಮುಗಿಲಿಲ್ಲ. ಈಗ ಇನ್ನು ಚಾಲ್ತಿಯಲ್ಲಿ ಉಂಟು. ನಮಗದ್ರ ಯಾವ ಸ್ಟೇಜ್ ಅಲ್ಲಿ ಉಂಟು, ಏನುಂಟು ನಮಗ್ ಮಾಹಿತಿ ಇಲ್ಲ. ಆಯ್ತಾಯ್ತು. ಅದು ಈಗಾಗಲೇ ನೀವು ದಂಡ ತುಂಬಿ ಅದು ಮನೆ ಅಂತ್ಯಗೊಳಿಸ್ತಿರೋ ಇಲ್ಲ ಅಂದ್ಬಿಟ್ರೆ ಅವರಿಗೆ ಅವ್ರ ಶಿಕ್ಷಣ ಆಗ್ಬೇಕನ್ನೋದು ನಿಮ್ ಬೇಡಿಕೆ ಯಾವ ತರ ಇದೆ ಅಲ್ಲಿ? ಅದಕ್ಕೆ ನಿಮ್ಗೆ ಅಲ್ಲೇ ನಡೆದಕ್ಕೆ ಅವರಿಗೆ ಶಿಕ್ಷೆ ಆಗ್ಬೇಕನ್ನೋದು ಇದು ಇದೆಯಾ ನೋಡಿ? ಇದನ್ನು ನ್ಯಾಯಾಲಯ ನಿರ್ಧಾರ ಮಾಡ್ತದೆ. ನಾವು ಯಾಕೆಂದ್ರೆ ಕಾನೂನಿಗಿಂತ ಮೇಲೆ ಯಾವುದೂ ಇಲ್ಲ. ಅದಕ್ಕಾಗಿ ನ್ಯಾಯಾಧೀಶರು ಸಾಕ್ಷಿ ಆಧಾರದ ಮೇಲೆ ಅವರು ನಿರ್ಧಾರ ಮಾಡ್ತಾರೆ. ನಾವು ಏನಂತಂದ್ರೆ ಈ ಕಾನೂನು ಪ್ರಕ್ರಿಯೆಯಲ್ಲಿ ನಾನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನನಗೆ ಅಹಂಕಾರ ಹೇಳಿಲ್ಲ, ನಾನು ಒಂದು ಇನ್ಸ್ಟ್ರೂಮೆಂಟ್. ಇದು ದೇಶದ ಕಾನೂನನ್ನ ಪಾಲಿಸಬೇಕು. ಅದಕ್ಕಾಗಿ ನಾವು ಅದಕ್ಕೆ ಏನೇನು ಅಗತ್ಯ ಉಂಟು ಆ ಎಲ್ಲ ಸಹಕಾರ ನಾವು ಕೊಡ್ಬೇಕು. ಧನ್ಯವಾದಗಳು ರವಿರಾಜ್ ಕಡ್ಡಿ ಅವರು. ಈಗಾಗಲೇ ಅವರು ಮನದಾಳದ ಮಾತನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿ ಮುಖಾಂತರ ಹಂಚಿಕೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ಈಗಾಗಲೇ ಅವರು ಏನು ಅಶ್ವಿಧಾಮ ಅನ್ನುವಂತಹ ಒಂದು ಏನು ಆಯುರ್ವೇದಿಕ್ ಏನು ಒಂದು ಆಸ್ಪತ್ರೆಯನ್ನ ಸಕ್ರಿಯವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಈಗಾಗಲೇ ದೇಶ ವಿದೇಶಗಳಲ್ಲೂ ಇವರು ಹೆಚ್ಚಿನದಾಗಿ ಜನಪ್ರಿಯತೆಯನ್ನ ಕಂಡು ಈಗಾಗಲೇ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಾಲೂಕಾ ವ್ಯಾಪ್ತಿಯಲ್ಲಿ ಅಷ್ಟೇ ನಮಗೆ ನಮ್ಮ ದೇವರು ಒಂದು ಶಕ್ತಿ ಕೊಟ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ರಾಜ್ಯ ವ್ಯಾಪ್ತಿಯಲ್ಲಿ ನಾವು ಪಸರಿಸ್ತೇವೆ ಅನ್ನುವಂಥದ್ದು ಮಾಹಿತಿಯನ್ನ ಅವರು ನಮ್ಮ ಯೂಟ್ಯೂಬ್ ವಾಹಿನಿ ಮುಖಾಂತರ ನೀಡಿದ್ದಾರೆ. ನಮಸ್ಕಾರ.